ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ನಮಸ್ಕಾರ, ವೆಲ್ಕಮ್ ಟು ಸುಮನ್ ಟಿವಿ. ನಾನು ನಿಮ್ಮ ಕಾಮಾಕ್ಷಿ ಶಶಿಧರ್. ಇವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತಂದ್ರೆ, ಎಲ್ಲರಿಗೂ ತುಂಬಾ ಬೇಕಾಗಿರುವಂತದ್ದು ಎಲ್ಲರ ಲೈಫ್ ಸ್ಟೈಲ್ ಅನ್ನ ಚೇಂಜ್ ಮಾಡುವಂತದ್ದು. ಈ ವಸ್ತು ನಮ್ಮ ಹತ್ರ ಇದ್ರೆ ಅದು ಎಷ್ಟು ಚೆನ್ನಾಗಿ 24 ಅವರ್ಸ್ ಕೆಲಸ ಮಾಡುತ್ತೋ ನಾವು ಸಹ ಅಷ್ಟೇ ಎನರ್ಜಿಯಾಗಿ 24 ಅವರ್ಸ್ ಆಕ್ಟಿವ್ ಆಗಿರ್ತೀವಿ. 24 ಅವರ್ಸ್ ಕೆಲಸ ನಾವು ಕೂಡ ಮಾಡ್ತೀವಿ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಮನುಷ್ಯನ್ಗೆ ರೆಸ್ಟ್ ಬೇಕಲ್ವಾ. ಸೊ ಅದರಷ್ಟು ಆಕ್ಟಿವ್ ಆಗಿ ನಾವು ಅದ್ರ ಕೆಲಸ ಮಾಡ್ತೀವಿ. ಏನ ವಸ್ತು ಅಂತ ಎಲ್ಲರಿಗೂ ಸಹ ಕ್ಯೂರಿಯಾಸಿಟಿ ಇದೆ ಅಂತ ಗೊತ್ತು. ಎಸ್, ಇವತ್ತಿನ ವಿಷಯ ಬಂದು ರಿಸ್ಟ್ ವಾಚ್. ಸೊ ನಾವು ಕೈಗೆ ಕಟ್ಕೊಳ್ಳುವಂತಹ ವಾಚ್. ಈ ವಾಚ್ ಟೆಕ್ನಿಕ್ ಅಂತ ಹೇಳ್ಬಿಟ್ಟು ಈಗ ತುಂಬಾನೇ ಟ್ರೆಂಡ್ ಅಲ್ಲಿರುವಂತಹ ವಿಚಾರ. ಯಾಕೆಂದ್ರೆ ನಾವು ಸಾಕಷ್ಟು ಕಡೆ ನೋಡಿದೀವಿ, ಸಾಕಷ್ಟು ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ಸ್ ಜೊತೆ ಮಾತಾಡಿದೀನಿ ನಾನು ಕೂಡ. ಸೊ ರಿಸ್ಟ್ ವಾಚ್ ಅನ್ನೋದು ತುಂಬಾನೇ ಕೆಲಸ ಮಾಡುತ್ತೆ. ಏನ್ ಮೇಡಮ್ ಅದರ ಸ್ಪೆಷಾಲಿಟಿ? ಎಲ್ಲರೂ ಸಹ ಕಾಮನ್ ಆಗಿ ವಾಚ್ ಕಟ್ತಾರಲ್ವಾ ಅಂತ ಕೆಲವರಿಗೆ ಪ್ರಶ್ನೆ ಮೂಡಿರಬಹುದು. ಎಸ್, ಎಲ್ಲರೂ ಸಹ ವಾಚ್ ಕಟ್ತಾರೆ. ಆದ್ರೆ ನೋಡಿದೀರಾ, ಕೆಲವರು ಸ್ಪೆಷಲ್ ಆಗಿ ವಾಚ್ ಕಟ್ತಾರೆ ಅಂಡ್ ಡಿಫ್ರೆಂಟ್ ಆಗಿರೋ ವಾಚಸ್ ಕಟ್ತಾರೆ, ಕಲರ್ಫುಲ್ ಆಗಿರೋ ವಾಚಸ್ ಕಟ್ತಾರೆ. ಕೆಲವರು ಫ್ಯಾಷನ್ಗೋಸ್ಕರ ವಾಚ್ ಕಟ್ತಾರೆ, ಇನ್ನು ಕೆಲವರು ತೋರ್ಪಡಿಕೆಗಾಗಿ ವಾಚ್ ಕಟ್ತಾರೆ, ಇನ್ನು ಕೆಲವರು ಅದೊಂದು ಫ್ಯಾಷನ್, ಹೊಸ ವಾಚ್ ಬಂದಿದೆ ಅಂದ್ರೆ ಅದು ಧರಿಸ್ಬೇಕು ಅಂತ ವಾಚ್ ಕಟ್ಟುವಂತಹ ಜೆಂಟ್ಸು ಇದ್ದಾರೆ ಅಂಡ್ ಲೇಡೀಸು ಸಹ ಇದ್ದಾರೆ. ಹಾಗಾದ್ರೆ ಈ ವಾಚ್ ಇಂದ ನಾವು ಹೇಗೆ ಬೆನಿಫಿಟ್ಸ್ ನ ನಮ್ಮ ರೆಗ್ಯುಲರ್ ಲೈಫ್ ಅಲ್ಲಿ ಪಡ್ಕೋಬಹುದು ಅನ್ನೋದು ಎಲ್ಲರ ಒಂದು ಸಂದೇಹ. ಎಸ್, ನಿಮ್ಮ ಸಂದೇಹವನ್ನ ನಾನಿವತ್ತು ಕ್ಲಾರಿಫೈ ಮಾಡ್ತೀನಿ. ಎಸ್, ರಿಸ್ಟ್ ವಾಚ್ ನ ಏನು ಇಂಪಾರ್ಟೆನ್ಸ್ ಅನ್ನೋದು ಒನ್ ಬೈ ಒನ್ ಪಾಯಿಂಟ್ ವೈಸ್ ತಿಳ್ಕೊಳ್ತಾ ಹೋಗೋಣ. ಏನು ರಿಸ್ಟ್ ವಾಚ್ ನ ಸ್ಪೆಷಾಲಿಟಿ ಅಂತ ಅಂದ್ರೆ, ನೋಡಿ, ಇವತ್ತು ಸಾಕಷ್ಟು ರಿಸ್ಟ್ ವಾಚ್ ಡಿಫ್ರೆಂಟ್ ಆಗಿರುವಂತಹ ರಿಸ್ಟ್ ವಾಚಸ್ ನ ನಾವು ನೋಡಬಹುದು ಅಲ್ವಾ. ಸೊ ನೋಡಿ, ಅಂದ್ರೆ ಲೇಟೆಸ್ಟ್ ಆಗಿ ಈಗ ಆಧುನಿಕ ಯುಗದಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ ಅದರ ಎನರ್ಜಿ ಕೆಲವರು ಪಡ್ಕೊಂತಾ ಇಲ್ಲ ಅಂತಾನು ಹೇಳ್ಬೋದು. ಹೇಗೆ ಅಂತ ಅಂತೀರಾ? ನೋಡಿ, ಈಗ ಡಿಜಿಟಲ್ ವಾಚಸ್ ಅಂತ ಬಂದಿದೆ, ಅದನ್ನ ಫೋನ್ಗೆ ಕನೆಕ್ಟ್ ಮಾಡ್ಕೋಬಹುದು ಅಂಡ್ ಎಲ್ಲ ಸಹ ಏನಾಗಿದೆ, ಡಿಸ್ಪ್ಲೇ ಇರುತ್ತೆ ಅಂಡ್ ಬೆಲ್ಟ್ ವಾಚಸ್ ಜಾಸ್ತಿ ಇದೆ ಅಲ್ವಾ. ಸೊ ಇದು ತುಂಬಾ ಇವತ್ತು ನಡೀತಾ ಇರುವಂತಹ ಒಂದು ವಾಚಸ್, ಡಿಫ್ರೆಂಟ್ ಆಗಿರುವಂತಹ ವಾಚಸ್ ಇನ್ಫಾರ್ಮೇಶನ್. ಆದ್ರೂ ಕೂಡ ಇವತ್ತು ನೋಡಿ, ತುಂಬಾ ಒಂದು ಲಾಯಲ್ ಆಗಿರುವಂತಹ ಪರ್ಸನ್ಸ್ ಆಗಿರ್ಬೋದು, ವಾಚ್ ಬಗ್ಗೆ ಅಷ್ಟು ನಾಲೆಡ್ಜ್ ಇರುವಂತಹ ಒಂದು ಪರ್ಸನ್ಸ್ ಆಗಿರ್ಬೋದು, ಇವತ್ತು ಸಹ ಚೈನ್ ವಾಚ್ನೇ ಕಟ್ಕೊಂತಾರೆ ಅಲ್ವಾ. ಅದರಲ್ಲೂ ಇಂಪಾರ್ಟೆನ್ಸ್ ಆಗಿ ನೋಡಿ, ತುಂಬಾ ಸ್ವಲ್ಪ ಡಿಗ್ನಿಫೈ ಆಗಿರುವಂತಹ ಕೆಲವು ಪರ್ಸನ್ಸ್ ಎಲ್ಲ ನೋಡಿ ಒಳ್ಳೆ ಗೋಲ್ಡ್ ಅಂಡ್ ಸಿಲ್ವರ್ ಮಿಕ್ಸ್ ವಾಚ್ ನ ಕಟ್ಕೊಂಡಿರ್ತಾರೆ. ಅಂಡ್ ಬಂದು ಸುಮಾರು ಪೀಪಲ್ಸ್ ನೋಡಿ, ಒಂದು 70% 60% ಪರ್ಸನ್ಸ್ ಎಲ್ಲ ಏನ್ ಮಾಡ್ತಾರೆ, ಗೋಲ್ಡ್ ಕಲರ್ ವಾಚ್ ನ ಕಟ್ಕೊಂಡಿರ್ತಾರ ಅಲ್ವಾ. ನೋಡಿ, ನೀವು ಬೇಕಾದ್ರೆ ಪರೀಕ್ಷೆ ಮಾಡಿ, ಯಾರನ್ನಾದ್ರೂ ಅಬ್ಸರ್ವ್ ಮಾಡಿ, ನೀವು ಗೊತ್ತಾಗುತ್ತೆ. ನೀವು ನಿಮ್ ಸುತ್ತಮುತ್ತಲು ಜನ ಇರ್ತಾರಲ್ವಾ, ಅವ್ರನ್ನ ಅಬ್ಸರ್ವ್ ಮಾಡೋದ್ರ ಮೂಲಕನೇ ನಾವು ಅದರಲ್ಲಿರುವಂತಹ ಒಂದು ಸೀಕ್ರೆಟ್ ಏನು ಅಂತ ತಿಳಿಬಹುದು. ನೋಡಿ, ಎಲ್ಲರೂ ಸಹ ಏನ್ ಮಾಡ್ತಾರೆ, ತುಂಬಾ 60 to 70% ಏನ್ ಮಾಡ್ತಾರೆ, ಎಲ್ಲರೂ ಸಹ ಗೋಲ್ಡ್ ಕಲರ್ ವಾಚ್ ಅನ್ನೇ ಹಾಕೊಂಡಿರ್ತಾರೆ. ನೋಡಿ, ಆ ವಾಚ್ ಅಂದ್ರೆ ಅವ್ರಿಗೊಂಥರ ಸೆಂಟಿಮೆಂಟ್, ಆ ವಾಚ್ ಬದಲಾಯಿಸೋದೇ ಇಲ್ಲ, ಅಷ್ಟು ಅದಕ್ಕೊಂದು ಅಡಿಕ್ಟ್ ಆಗಿರ್ತಾರೆ ಅಲ್ವಾ. ಸೊ ಇದು ನಿಮ್ಗೆ ಬ್ರೀಫ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್. ನೆಕ್ಸ್ಟ್, ಇದ್ರ ಬಗ್ಗೆ ಏನು ಒಂದು ಎನರ್ಜಿ ಕೊಡುತ್ತೆ, ನಮ್ಮ ಲೈಫ್ ಸ್ಟೈಲ್ ನ ಹೇಗೆ ಇದು ಬದಲಾಯಿಸುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಹೌದು, ವಾಚ್ ಅನ್ನೋದು ಒಂದು ನಮಗೆ ಎನರ್ಜಿ. ಎಸ್, ದಿಸ್ ಈಸ್ ಎನರ್ಜಿ. ನಮ್ಮ ಲೈಫ್ ಸ್ಟೈಲ್ ನ ಚೇಂಜ್ ಮಾಡುವಂತಹ, ನಮ್ಮ ಅದೃಷ್ಟವನ್ನ ಬದಲಾಯಿಸುವಂತಹ ಒಂದು ವಸ್ತು ಅಂತಂದ್ರೆ ರಿಸ್ಟ್ ವಾಚ್. ನೋಡಿ, ನಾವು ದೇಹದ ಮೇಲೆ ಸಾಕಷ್ಟು ವಸ್ತುಗಳನ್ನ ಪ್ರತಿದಿನ ಧರಿಸ್ತೀವಿ ಅಲ್ವಾ. ಸೊ ಎಲ್ಲನೂ ಸಹ ಒಂದು ಸ್ಟಾಗ್ನೆಂಟ್ ಆಗಿ ಪ್ರಾಣ ಇಲ್ಲದೆ ಇರುವಂತಹ ಒಂದು ವಸ್ತು ಅಂತಾನೆ ಹೇಳ್ಬೋದು. ಬಟ್ ವಾಚ್ಗೆ ಪ್ರಾಣ ಇದೆ ಅಂತ ಒಂದು ಆಂಗಲ್ ಅಲ್ಲಿ ನಾವು ಹೇಳ್ಬೋದು. ಯಾಕಂದ್ರೆ ನೋಡಿ, ಅದು ಯಾವುದೇ ಕ್ಷಣ ನಿಲ್ಲೋದಿಲ್ಲ. ಅದು ಶೆಲ್ ಒಂದಿದೆ ಅಂತ ಹೇಳಿದ್ರೆ ಅದು ಕರೆಕ್ಟ್ ಆಗಿ ಅದು 24 ಅವರ್ಸ್ ಅದರ ಕೆಲಸವನ್ನ ಅದು ಪರ್ಫೆಕ್ಟ್ ಆಗಿ ಮಾಡುತ್ತೆ ವಾಚ್ ಅಲ್ವಾ. ಸೊ ನಾವು ಸಹ ನಮ್ಮ ಕೆಲಸವನ್ನ ಪರ್ಫೆಕ್ಟ್ ಆಗಿ ವಾಚ್ನಂತೆ ಇನ್ ಟೈಮ್ಗೆ ಮಾಡಬೇಕು ಪ್ರತಿ ಕೆಲಸ ನಮ್ಮ ಜೀವನದಲ್ಲಿ ಅನ್ನೋದಾದ್ರೆ, ಒಳ್ಳೆ ಆಗಿರುವಂತಹ ಸೂಪರ್ ಆಗಿರುವಂತಹ ಒಂದು ವಾಚ್ನಾದ್ರೆ ಖಂಡಿತ ಹಾಕೊಳ್ಳಿ. ನೋಡಿ ನಿಮ್ಮ ಎನರ್ಜಿ ಹೇಗೆ ಬದಲಾಗುತ್ತೆ ಅಂತ ಹೇಳಿ. ಎಸ್, ಹಾಗಾದ್ರೆ ಈ ವಾಚ್ ಅಲ್ಲಿರುವಂತಹ ಇಂಪಾರ್ಟೆನ್ಸ್ ಆದ್ರೆ ಏನು? ಎಸ್, ನಿಮ್ಗೂ ಅಲ್ಲಿ ಒಂದು ಸೂಪರ್ ಆಗಿರುವಂತಹ ಪಾಯಿಂಟ್ ಆದ್ರೆ ಹೇಳ್ತೀನಿ. ಇದರಿಂದ ನೀವು ಯಾವ ರೀತಿಯಾದಂತಹ ಬೆನಿಫಿಟ್ ನ
ಪಡ್ಕೋಬಹುದು, ಬ್ಯೂಟಿಫುಲ್ ಆಗಿರುವಂತಹ ಎನರ್ಜಿನ ಫೀಲ್ ಆಗ್ಬೋದು, ನಿಮ್ಮ ಸಕ್ಸಸ್ ರೇಟ್ನ ಜಾಸ್ತಿ ಮಾಡ್ಕೊಳ್ಬಹುದು. ಹೇಗೆ ಅಂತೀರಾ? ನೋಡಿ, ಒಂದು ಟ್ರಯಲ್ ಮಾಡಿ. ದಿ ಬೆಸ್ಟ್ ಎಕ್ಸಾಂಪಲ್, ನೀವು ಯಾವ್ದಾದ್ರು ಒಂದು ಒಳ್ಳೆ ಆಫೀಸಲ್ಲಿ ಒಳ್ಳೆ ಪೋಸ್ಟಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅನ್ನೋದಾದ್ರೆ ನಿಮಗೂ ನಿಮ್ಮ ಬಾಸ್ಗೂ ಯಾವಾಗ್ಲೂ ಸಹ ಒಂಥರ ಏನೋ ಫ್ರೀಕ್ವೆನ್ಸಿ ಮ್ಯಾಚ್ ಆಗೋದಿಲ್ಲ. ಯಾವಾಗ್ಲೂ ಸಹ ಸಿಡುಕು ಮುನಿಸು, ಯಾವಾಗ್ಲೂ ಸಹ ಮಾತುಗಾರಿಕೆ ಬಂದಾಗ ನಿಮ್ಗೆ ರಿವರ್ಸ್ ಆಗ್ತಾ ಇದ್ದೀರಾ, ಇಲ್ಲ ಅವರು ನಿಮ್ಗೆ ರಿವರ್ಸ್ ಆಗ್ತಾ ಇದ್ದೀರಾ ಅನ್ನೋದಾದ್ರೆ, ನೀವು ಏನು ವಾಚ್ ಕಟ್ತಾ ಇಲ್ಲ ಅನ್ನೋದಾದ್ರೆ ದಯವಿಟ್ಟು ವಾಚ್ನ ಕಟ್ಕೊಂಡು ನೋಡಿ. 1-2-3 ತಿಂಗಳು ವಾಚ್ನ ಕಟ್ಕೊಂಡು ನೋಡಿ. ಇಲ್ಲ, ನಾವು ವಾಚ್ ಕಟ್ತಾ ಇದೀವಿ ಮೇಡಮ್, ಬಟ್ ನಮ್ಮ ಆಫೀಸಲ್ಲಿ ಅದೇ ತರ ಇದೆ, ನನಗೂ ನಮ್ಮ ಬಾಸ್ಗೆ ಯಾವಾಗ್ಲೂ ಸಹ ಫ್ರೀಕ್ವೆನ್ಸಿ ಮ್ಯಾಚ್ ಆಗೋದಿಲ್ಲ, ಎಲ್ಲೋ ಒಂದು ಕಡೆ ಫ್ರೀಕ್ವೆನ್ಸಿ ಮಿಸ್ ಮ್ಯಾಚ್ ಆಗ್ತಾ ಇರುತ್ತೆ ಅನ್ನೋದಾದ್ರೆ, ನೀವು ಯಾವ ಹ್ಯಾಂಡ್ಗಾದ್ರೆ ಈಗ ವಾಚ್ ಕಟ್ಕೊಂಡಿದ್ದೀರಾ ಆ ಹ್ಯಾಂಡ್ ಬದಲಾಯಿಸಿ ನೋಡಿ. ಅಂದ್ರೆ ನೀವು ರೈಟ್ ಹ್ಯಾಂಡ್ ಕಟ್ಕೊಂಡಿದ್ರೆ ಲೆಫ್ಟ್ ಹ್ಯಾಂಡ್ಗೆ ಚೇಂಜ್ ಮಾಡ್ಕೊಂಡು ನೋಡಿ, ನೀವು ಲೆಫ್ಟ್ ಹ್ಯಾಂಡ್ ಕಟ್ಕೊಂಡಿದ್ರೆ ರೈಟ್ ಹ್ಯಾಂಡ್ಗೆ ಚೇಂಜ್ ಮಾಡ್ಕೊಂಡು ನೋಡಿ. 1 or 2 months ನೋಡಿ ನಿಮ್ಮ ಫ್ರೀಕ್ವೆನ್ಸಿ, ನಿಮ್ಮ ಅಟ್ಮಾಸ್ಫಿಯರು, ನಿಮ್ಮ ಸುತ್ತಲಿನ ನಿಮ್ಮ ವಾತಾವರಣ ಹೇಗೆ ಬದಲಾಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ವಿಡಿಯೋ ಕೆಳಗಡೆ ಒಂದು ಕಾಮೆಂಟ್ ಹಾಕಿ. ಅದೇ ನೀವು ನಮಗೆ ಕೊಡುವಂತಹ ಒಂದು ದೊಡ್ಡ ಪ್ರೋತ್ಸಾಹ. ಅಂಡ್ ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಬಂದು, ಅದೇ ಯಾರೋ ಒಂದು ಒಳ್ಳೆ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ವಿ, ನಮ್ಮ ಬಾಸ್ ಬಂದು ಲೇಡಿ ಆಗಿದ್ದಾರೆ, ಅಂದ್ರೆ ಲೇಡಿ CEO ಆಗಿದ್ದಾರೆ, ಲೇಡಿ ಮ್ಯಾನೇಜರ್ ಆಗಿದ್ದಾರೆ, ನಮಗೆ ಅವ್ರಿಗೂ ಯಾವಾಗ್ಲೂ ಸಹ ಮ್ಯಾಚ್ ಆಗೋದಿಲ್ಲ, ನಮಗೂ ಅವ್ರಿಗೂ ಅಷ್ಟೊಂದು ಫ್ರೀಕ್ವೆನ್ಸಿ ಸರಿ ಹೋಗೋದಿಲ್ಲ, ನಾವೊಂದು ಹೇಳಿದ್ರೆ ಅವರೊಂದು ಹೇಳ್ತಾರೆ, ಇಲ್ಲ ಅವ್ರು ಹೇಳೋದು ನಮ್ಗೆ ಸೆಟ್ ಆಗಲ್ಲ ಅನ್ನೋದಾದ್ರೆ ರೈಟ್ ಹ್ಯಾಂಡ್ಗೆ ವಾಚ್ ಕಟ್ಟಿ ನೋಡಿ. ನಿಮ್ ಬಾಸ್ ಲೇಡಿ ಆಗಿದ್ರೆ ನೀವೇನ್ ಮಾಡ್ತೀರಾ? ರೈಟ್ ಹ್ಯಾಂಡ್ಗೆ ವಾಚ್ ಕಟ್ಟಿ 1 or 2 months ಚೆಕ್ ಮಾಡಿ ನಿಮ್ಮ ಎನರ್ಜಿ, ನಿಮ್ಮ ಒಂದು ಅಟ್ಮಾಸ್ಫಿಯರು ಹೇಗೆ ಬದಲಾಗುತ್ತೆ ಅಂತ ಹೇಳ್ಬಿಟ್ಟು. ಇದೆಲ್ಲಾನು ಸಹ ಸೂಪರ್ ಆಗಿರೋಂಥ ಎಕ್ಸ್ಪೀರಿಯನ್ಸ್ ರೀ. ಯಾಕಂದ್ರೆ ನಮ್ಮ ಕ್ಲೈಂಟ್ಸ್ಗೆಲ್ಲಾನು ಸಹ ಇವೆಲ್ಲಾನು ನಾವು ಟ್ರಯಲ್ ಅಂಡ್ ಟೆಸ್ಟೆಡ್ ಮಾಡಿಬಿಟ್ಟಿದ್ದೀವಿ. ಸೂಪರ್ ಆಗಿ ವರ್ಕ್ ಆಗ್ತಾ ಇದ್ದಾರೆ, ಸೂಪರ್ ಆಗಿ ಹ್ಯಾಪಿಯಾಗೂ ಸಹ ಇದ್ದಾರೆ ನಮ್ಮ ಕ್ಲೈಂಟ್ಸು. ಸೊ ಕೆಲವರಿಗೆ ಒಂದು ಸಂದೇಹ ಬರ್ಬೋದು. ಸೊ ನೆಕ್ಸ್ಟ್ ಏನಂತಂದ್ರೆ, ಏನ್ ಸಂದೇಹ ಅಂತಂದ್ರೆ, ಯಾವ ತರ ವಾಚಸ್ ಹಾಕೋಬೇಕು ಅಂದ್ರೆ ಡಿಫ್ರೆಂಟ್ ಆಗಿರೋ ವಾಚಸ್ ಇದೆ ಈಗೆಲ್ಲಾನು ಸಹ, ಯಾರಿಗೆ ಯಾವ ತರ ವಾಚ್ ಮ್ಯಾಚ್ ಆಗುತ್ತೆ ಅನ್ನೋದು ಸಹ ಸಾಕಷ್ಟು ಜನರಿಗೆ ಒಂದು ಪ್ರಶ್ನೆಗಳಾದ್ರೆ ಇದೆ. ಸೊ ನೀವು ಯಾವ ತರ ಸಿಚುಯೇಷನ್ ಅಲ್ಲಿ ಯಾವ ತರ ವಾಚ್ ಹಾಕುವ, ಯಾವ ತರ ಹ್ಯಾಂಡ್ಗೆ ವಾಚ್ ಹಾಕೋಬೇಕು ಅನ್ನೋದ್ರ ಬಗ್ಗೆ ಹೇಳಿದೆ. ಆದ್ರೆ ಅದ ಒಂದು ಪಾಯಿಂಟ್ ಅನ್ನ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಫ್ಯಾಮಿಲೀಸ್ ಅಲ್ಲಿ ಬಂದಾಗ ತಂದೆ ಮಕ್ಕಳಿಗೆ ಆಗ್ತಾ ಇಲ್ಲ, ತಾಯಿ ಮಕ್ಕಳಿಗೆ ಆಗ್ತಾ ಇಲ್ಲ, ಸೊ ನಮ್ಮ ಮನೇಲಿ ಯಾವಾಗ್ಲೂ ಸಹ ಕಿರಿಕು, ಅವರೊಂದು ಹೇಳಿದ್ರೆ ನಾವೊಂದು ಹೇಳ್ತೀವಿ ಅನ್ನೋ ತರ ಅಟ್ಮಾಸ್ಫಿಯರ್ ನಿಮ್ಮ ಮನೇಲಿ ಇದೆ ಅಂತಂದ್ರೆ ದಯವಿಟ್ಟು ವಾಚ್ ಹಾಕೊಳ್ಳಿ. ಅಂಡ್ ವಾಚ್ ನೀವು ಆಲ್ರೆಡಿ ಹಾಕೊಂತ ಇದ್ದೀರಾ ಅನ್ನೋದಾದ್ರೆ ಹ್ಯಾಂಡ್ ಚೇಂಜ್ ಮಾಡಿ ನೋಡಿ, ನಿಮ್ಗೆ ಎಷ್ಟು ಚೆನ್ನಾಗಿ ರಿಲೇಶನ್ಶಿಪ್ ಬಿಲ್ಡ್ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಅಲ್ವಾ. ಒಂದ್ಸಲ ಟ್ರೈ ಮಾಡಿ ನೋಡಿ, ತಪ್ಪೇನಿಲ್ಲ. ಇದಕ್ಕೆ ನೀವು ಸಾಕಷ್ಟು ದುಡ್ಡು ಖರ್ಚು ಬೇಕಾಗಿರುವಂತಹ ಅವಶ್ಯಕತೆನೂ ಸಹ ಇಲ್ಲ. ಯಾಕಂದ್ರೆ ಇನ್ನ ಕೆಲವ್ರು ಏನ್ ಮಾಡ್ತಾರೆ, ವಿಡಿಯೋ ನೋಡ್ಬೇಕಾದ್ರೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡೋರು ಇರ್ತಾರೆ, ನೆಗೆಟಿವ್ ಆಗಿ ರೆಸ್ಪಾನ್ಸ್ ಮಾಡೋರು ಸಹ ಇರ್ತಾರೆ. ಯಾಕಂದ್ರೆ ಸಾಕಷ್ಟು ಜನ ಪ್ರೋತ್ಸಾಹ ಕೊಡೋರಿಗಿಂತ ಕಾಲೆಳೆಯೋರೇ ಜಾಸ್ತಿ ಅಲ್ವಾ. ಸೊ ಅದರ ಬಗ್ಗೆ ನಮ್ಗೆ ತಲೆನೋವಿಲ್ಲ. ಯಾಕಂದ್ರೆ ಎಷ್ಟೋ ಜನ ಇದನ್ನ ಉಪಯೋಗಿಸ್ಕೊಂಡು ಸಕ್ಸಸ್ ಆಗಿರುವಂತವ್ರು ತುಂಬಾ ಜನನೇ ಇದ್ದಾರೆ, ಅದ್ರಲ್ಲಿ ನಾನು ಸಹ ಬೆಸ್ಟ್ ಎಕ್ಸಾಂಪಲ್. ಓಕೆ. ಅಂಡ್ ನಿಮ್ಗೆ ಯಾವ ತರ ವಾಚ್ ನ ಹಾಕೋಬೇಕು ಅಂದ್ರೆ ಸಿಚುಯೇಷನ್ಸ್ ತಿಳಿಸ್ಕೊಟ್ಟಿದೀನಿ. ಈಗ ಯಾವ ತರ ವಾಚ್ ನಿಮ್ಗೆ ಎನರ್ಜಿಯಾಗಿ ಇರುತ್ತೆ ಅನ್ನೋದಾದ್ರೆ ನೋಡಿ, ದಿ ಬೆಸ್ಟ್ ವಾಚ್ ಅಂತ ಹೇಳಿದ್ರೆ, ನೀವಾಗ ಬೆಲ್ಟ್ ವಾಚಸ್ ಎಲ್ಲ ಹಾಕೊಂತೀರಾ ನೋಡಿ. ಬೆಲ್ಟ್ ವಾಚಸ್ ಹಾಕೊಂಡಾಗ ಯಾಕೆ ಬೆಲ್ಟ್ ವಾಚಸ್ ಅದು ಒಂಥರ ನೆಗೆಟಿವ್ ಎನರ್ಜಿ ಕೊಡುವಂಥದ್ದು ಅಲ್ವಾ. ಪ್ಲಾಸ್ಟಿಕ್ ವಾಚ್ ಬರುತ್ತೆ ಅಂಡ್ ಬಂದು ಲೆದರ್ ವಾಚಸ್ ಬರುತ್ತೆ. ಲೆದರ್ ಅನ್ನೋದು ಒಂದು ಶನಿ ತತ್ವ ಅಲ್ವಾ, ಅದು ನಿಮ್ಗೆ ವಾಚ್ ಅನ್ನೋದು ಅದು ಯಾವಾಗ್ಲೂ ಸಹ ವರ್ಕ್ ಆಗ್ತಾ ಇರುತ್ತೆ. ಅದರ ಎನರ್ಜಿ ನಮ್ಗೆ ಸ್ಕಿನ್ ಅಲ್ಲಿ ಬಾಡಿಯಲ್ಲಿ ಪಾಸ್ ಆಗೋದಿಲ್ಲ. ಅದೇ ನೀವು ಒಂದು ಗೋಲ್ಡ್ ಚೈನ್ ಇರುವಂತದ್ದು, ಸಿಲ್ವರ್ ಇರುವಂತದ್ದು ಹಾಕೊಂಡಾಗ ಅದರ ಒಂದು ಎನರ್ಜಿ ನಮ್ಮ ಬಾಡಿಯಲ್ಲಿ ಪಾಸ್ ಆಗುತ್ತೆ. ಸೊ ಪ್ಲಾಸ್ಟಿಕ್ ಅಂಡ್ ಲೆದರ್ ವಾಚ್ ಅಲ್ಲಿ ದೆರ್ ಈಸ್ ನೋ ಯೂಸ್. ಅದರಿಂದ ನೀವು ನೆಗೆಟಿವ್ ಎನರ್ಜಿನ ಫೀಲ್ ಆಗ್ತೀರಾ, ನೀವು ಅದನ್ನ ಅನುಭವಿಸ್ತೀರಾ ಬಿಟ್ರೆ ಯಾವುದೇ ಆದಂತಹ ಪ್ಲಸ್ ಪಾಯಿಂಟ್ ಅದರಲ್ಲಿ ಇಲ್ಲ. ಅಂಡ್ ನೆಕ್ಸ್ಟ್ ಪಾಯಿಂಟ್ ಬಂದು, ಈಗೇನು ನೀವು ಡಿಜಿಟಲ್ ವಾಚಸ್ ಎಲ್ಲ ಅಂತ ಏನು ಕಟ್ಕೊಂತಾ ಇದ್ದೀರಾ, ದಯವಿಟ್ಟು ಅದರಿಂದ ನಿಮಗೆ ಸ್ಕಿನ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಇವಾಗ ಲೇಟೆಸ್ಟ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವಿಡಿಯೋಸ್ನ ನೀವು ನೋಡಿದೀರಾ. ನೀವು ಆ ವಾಚಿಂದ ನೆಗೆಟಿವ್ನ ಅನುಭವಿಸ್ತೀರಾ ಬಿಟ್ರೆ ಯಾವುದೇ ಕಾರಣಕ್ಕೂ ನಿಮಗೆ ಪಾಸಿಟಿವ್ ಎನರ್ಜಿ ಅನ್ನೋದು ಆ ವಾಚಸ್ ಅಲ್ಲಿ ಬರಲ್ಲ. ಸೊ ಇದಂತೂ ನಾನು ಕ್ಲಿಯರ್ ಆಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ.
ಅಂಡ್ ನೆಕ್ಸ್ಟ್ ಬಂದು ನಿಮಗೆ ವಾಚಸ್ ಅಲ್ಲಿ ಯಾವ ತರ ವಾಚ್ ಆದ್ರೆ ನಿಮ್ಗೆ ಸೂಪರ್ ಆಗಿರೋ ಎನರ್ಜಿ ಕೊಡುತ್ತೆ ನೋಡಿ. ಯಾವಾಗ್ಲೂ ಸಹ ವಾಚ್ ಸ್ಪೆಷಾಲಿಟಿ ಏನು ಅಂತ ಬ್ರೀಫ್ ಆಗಿ ಹೇಳ್ತೀನಿ. ನೀವು ಯಾವಾಗ್ಲೂ ಸಹ ಚೈನ್ ವಾಚ್ನ ಹಾಕೊಳ್ಳಿ. ನಂಬರ್ 1 ಪಾಯಿಂಟ್, ಚೈನ್ ಹೇಗಿರ್ಬೇಕಪ್ಪ ಅಂತಂದ್ರೆ ಸ್ಟೀಲ್ ಆಗಿರಬಾರ್ದು, ಸಿಲ್ವರ್ ಅಂಡ್ ಗೋಲ್ಡ್ ಚೈನ್ ಆಗಿರ್ಬೇಕು. ಅದು ಎರಡು ಮಿಕ್ಸ್ ಇದ್ರೂ ಸಹ ನೀವು ಹಾಕೋಬಹುದು. ಇಲ್ಲ ನಿಮ್ಗೆ ಚಂದ್ರನ ತತ್ವ ಕಮ್ಮಿ ಇದೆ ನಿಮ್ಮ ಜಾತಕದಲ್ಲಿ ಅನ್ನೋದಾದ್ರೆ ಅದನ್ನೆಲ್ಲ ಡೀಪ್ ಆಗಿ ಚೆಕ್ ಮಾಡಿದಾಗ ನೀವು ಇದು ಸಿಲ್ವರ್ ವಾಚ್ ನ ಹಾಕೊಂಡ್ರೆ ಒಳ್ಳೆ ಎನರ್ಜಿಯನ್ನ ಕೊಡುತ್ತೆ. ಅಂಡ್ ಗೋಲ್ಡ್ ಈಸ್ ಬೆಸ್ಟ್. ಇದರಲ್ಲಿ ನೋ ಆಪ್ಷನ್ನೇ ಇಲ್ಲ. ಗೋಲ್ಡ್ ವಾಚ್ ಅನ್ನೋದಕ್ಕೆ ಆಪ್ಷನ್ನೇ ಇಲ್ಲ. ಗೋಲ್ಡ್ ಅನ್ನೋದು ಶುಕ್ರ, ಲಕ್ಷ್ಮಿ. ನೀವು ಫಿನಾನ್ಷಿಯಲಿ ನೀವು ಮಾಡ್ತಾ ಇರೋಂತಹ ಕೆಲಸದಲ್ಲಿ, ನೀವು ಮಾಡ್ತಾ ಇರೋಂತಹ ಬಿಸ್ನೆಸ್ ಅಲ್ಲಿ ಸೂಪರ್ ಆಗಿ ಗ್ರೋತ್ ಆಗ್ಬೇಕು ಅಂದ್ರೆ ನೋಡಿ, ಚಾಲೆಂಜ್ ಮಾಡಿ ಹೇಳ್ತೀನಿ, ಗೋಲ್ಡ್ ಕಲರ್ ವಾಚ್ನ ಹಾಕೊಂಡು ನೋಡಿ. ಅಂಡ್ ರೈಟ್ ಹ್ಯಾಂಡ್ಗೆ ಹಾಕೊಂಡಾಗ ಏನು ಸ್ಪೆಷಾಲಿಟಿ, ನೀವು ಯಾಕೆ ರೈಟ್ ಹ್ಯಾಂಡ್ಗೆ ಹಾಕೊಂಡಿದ್ದೀರಾ, ರೈಟ್ ಹ್ಯಾಂಡ್ಗೆ ಹಾಕೊಳ್ಳೋದ್ರಲ್ಲಿ ಏನು ಸ್ಪೆಷಾಲಿಟಿ ಅಂತ ನನ್ನನ್ನು ತುಂಬಾ ಜನ ಕೇಳಿದ್ದಾರೆ. ನೀವು ಲೆಫ್ಟ್ ಹ್ಯಾಂಡ್ಗೆ ಹಾಕೋಬೋದಲ್ಲ, ಯಾಕೆ ರೈಟ್ ಹ್ಯಾಂಡ್ಗೆ ಹಾಕೊಂತೀರಾ ಮೇಡಮ್ ಅಂತ ಸಾಕಷ್ಟು ಜನ ಕೇಳಿದ್ದಾರೆ. ಬಟ್ ಎಲ್ಲರಿಗೂ ಸಹ ನಾನು ಯಾವತ್ತೂ ಕ್ಲಾರಿಫೈ ಮಾಡಿರ್ಲಿಲ್ಲ. ಏನೋ ನಾನು ರೈಟ್ ಹ್ಯಾಂಡ್ಗೆ ಹಾಕೊಳ್ಳೋಕೆ ಇಷ್ಟ, ನಾನು ಹಾಕೊಳ್ತೀನಿ ಅಂತ ಹೇಳ್ತಾ ಇದ್ದೆ. ಬಟ್ ಇವತ್ತು ಸೀಕ್ರೆಟ್ ಅನ್ನ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಯಾವತ್ತು ಒಬ್ಬರು ಲೇಡಿ ಚೆನ್ನಾಗಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಒಂದ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಸೋಷಿಯಲ್ ಸಾಮಾಜಿಕವಾಗಿ ಆಕೆ ಓಡಾಡ್ತಾ ಇದ್ದಾಳೆ, ಕೆಲಸ ಮಾಡ್ತಾ ಇದ್ದಾಳೆ, ಆಕೆಗೆ ಸಾಕಷ್ಟು ಎನರ್ಜಿ ಬೇಕು ಅಲ್ವಾ. ಆಧುನಿಕ ಯುಗದಲ್ಲಿ ಹೆಣ್ಣಿನ ಸ್ಥಾನಮಾನ ಹೇಗಿದೆ ಅನ್ನೋದು ನಿಮ್ಗೆಲ್ಲರಿಗೂ ಸಹ ಗೊತ್ತು. ಹೈ ಲೆವೆಲ್ ಅಲ್ಲೂ ಇದೆ, ಲೋ ಲೆವೆಲ್ ಅಲ್ಲೂ ಸಹ ಇದೆ ಅಲ್ವಾ. ಸೊ ಪೀಕ್ ಲೆವೆಲ್ ಅಲ್ಲೂ ಇದೆ ಅಂಡ್ ಫ್ಲಾಟ್ ಲೆವೆಲ್ ಅಲ್ಲೂ ಸಹ ಇದೆ. ಏನೇನಲ್ಲ, ಮಹಿಳೆಯನ್ನ ಒಂದು ಧೈರ್ಯವಾಗಿ ಮುನ್ನಡೀತಾ ಇದ್ದಾಳೆ ಒಂದು ಮಹಿಳೆ ಅಂದ್ರೆ ಸಪೋರ್ಟ್ ಮಾಡೋರು ಒಂದಷ್ಟು ಜನ ಇದ್ರೆ, ಕಾಲೆಳೆಯೋರು ಸಹ ಒಂದಷ್ಟು ಜನ ಇದ್ದೇ ಇರ್ತಾರೆ ಅಲ್ವಾ. ಪ್ರತಿಯೊಂದು ಲೇಡೀಸ್ಗೆ ನಾನು ಕೊಡೋ ಒಂದು ಬೆಸ್ಟ್ ಸಜೆಷನ್ ಆದ್ರೆ, ನೀವು ಧೈರ್ಯಯುತವಾಗಿ ಒಂದು ಗಂಡಸಿನ ದಡತ್ತಾಗಿ ತಾಕತ್ತಾಗಿ ನೀವು ಆಚೆ ಕೆಲಸ ಮಾಡಬೇಕು, ನಿಮ್ಮ ಕೆಲಸ ನೀವು ಮಾಡ್ಕೋಬೇಕು, ನಿಮ್ಮ ಬಿಸ್ನೆಸ್ ನೀವು ಮಾಡ್ಕೋಬೇಕು. ಆ ಗಡ್ಸ್ ನಿಮ್ಮಲ್ಲಿ ಬರಬೇಕು ಅಂದ್ರೆ ದಯವಿಟ್ಟು ಸಿಲ್ವರ್ ಅಂಡ್ ಗೋಲ್ಡ್ ಮಿಕ್ಸ್ ಆಗಿರುವಂತಹ ಚೈನ್ ವಾಚ್ ಇರುವಂತಹ ಒಂದು ವಾಚ್ನ ಹಾಕೊಳ್ಳಿ, ರೈಟ್ ಹ್ಯಾಂಡ್ಗೆ ಹಾಕೊಳ್ಳಿ. ನಿಮ್ಮ ಸ್ಟೈಲೇ ನೋಡಿ, ನೀವು ನಡೀತಾ ಇರುವಂತಹ ನಿಮ್ ಕಾನ್ಫಿಡೆನ್ಸ್ ಬಿಲ್ಡ್ ಹೇಗಾಗುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಅಷ್ಟು ಧೈರ್ಯವಾಗಿ ನೀವು ಸೊಸೈಟಿಯಲ್ಲಿ ನಿಮ್ಮ ಕಾಲ್ ಮೇಲೆ ನೀವು ನಿಂತ್ಕೊಳ್ಳೋ ಅಷ್ಟು ಶಕ್ತಿ ಆ ವಾಚ್ ಕೊಡುತ್ತೆ ನಿಮ್ಗೆ. ನಿಮ್ಮ ಸಮಯವನ್ನ ಬದಲಾಯಿಸೋ ಶಕ್ತಿ ಈ ಒಂದು ರಿಸ್ಟ್ ವಾಚ್ ಅಲ್ಲಿ ಇದೆ ಅಂದ್ರೆ 100ಕ್ಕೆ 200% ಇದು ಸತ್ಯ. ಅಂಡ್ ಡೈಲ್ ಹೇಗಿರಬೇಕು ಅಂತ ಸಾಕಷ್ಟು ಜನ ಆದ್ರೆ ಕೇಳ್ತಾರೆ ನೋಡಿ. ಡೈಲ್ ಯಾವಾಗ್ಲೂ ಏನಾಗಿರ್ಬೇಕು, ರೌಂಡ್ ಶೇಪ್ ಅಲ್ಲಿ ಇದ್ರೆ ದಿ ಬೆಸ್ಟ್. ರೌಂಡ್ ಶೇಪ್ ಅಲ್ಲಿ ಇರಬೇಕು ಡಯಲ್. ಅಂಡ್ ಡಯಲ್ ಒಳಗಡೆ ಕಲರ್ ಬ್ಲಾಕ್ ಆರ್ ವೈಟ್ ದಿ ಬೆಸ್ಟ್ ಅಲ್ವಾ. ಅಂಡ್ ನೆಕ್ಸ್ಟ್ ಬಂದು ನೋಡಿ, ಯಾವತ್ತೂ ಸಹ ಇವಾಗ ಏನ್ ಮಾಡ್ತಾರೆ, ಸಾಕಷ್ಟು ಜನ ಕೈಗಿಂತ ತುಂಬಾ ದೊಡ್ಡದಾಗಿರುವಂತಹ ವಾಚ್ ಹಾಕೊಂಡಿರ್ತಾರೆ. ಯಾವತ್ತೂ ಸಹ ನಮ್ಮ ರಿಸ್ಟ್ ಏನಿರುತ್ತೋ, ಈ ರಿಸ್ಟ್ ಸೈಜ್ ಏನಿದೆ ಆ ಸೈಜ್ಗಿಂತ ದೊಡ್ಡದಾಗಿರೋ ವಾಚ್ನ ಹಾಕೋಬೇಡಿ. ನಿಮ್ಗೆ ಓವರ್ ಎನರ್ಜಿ ಆಗುತ್ತೆ, ಅಷ್ಟೊಂದು ಅದು ನಿಮ್ಗೆ ಫ್ರೀಕ್ವೆಂಟ್ ಆಗಿ ಮ್ಯಾಚ್ ಆಗೋದಿಲ್ಲ. ಯಾವಾಗ್ಲೂ ಸಹ ಪರ್ಫೆಕ್ಟ್ ಆಗಿರೋ ವಾಚ್ನ ಹಾಕೊಳ್ಳಿ. ನಿಮ್ ರಿಸ್ಟ್ ಏನಿರುತ್ತೆ ಸೈಜ್ ಅದರಷ್ಟೇ ಶೇಪ್, ಅದಷ್ಟು ರೌಂಡ್ ಆಗಿರುವಂತಹ ವಾಚ್ನ ಹಾಕೊಳ್ಳಿ. ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದ್ರೆ, ಒಳಗಡೆ ಇರುವಂತಹ ನಂಬರ್ಸ್, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಂಬರ್ಸ್ ಯಾವಾಗ್ಲೂ ಸಹ ರೋಮನ್ ಲೆಟರ್ಸ್ ಇರುವಂತಹ ವಾಚ್ನ ಪ್ರಿಫರ್ ಮಾಡಿ. ರೋಮನ್ ಲೆಟರ್ಸ್ ಇರುವಂತಹ ಡಯಲ್ ಏನಿರುತ್ತೆ, ಲೆಟರ್ಸ್ ಒಳಗಡೆ ರೋಮನ್ ಲೆಟರ್ಸ್ ಇರುವಂತಹ ಒಂದು ವಾಚ್ನ ತಗೊಳ್ಳಿ. ಇಲ್ಲ ನಮ್ಗೆ ರೋಮನ್ ಲೆಟರ್ಸ್ ಫುಲ್ ರೋಮನ್ ಲೆಟರ್ಸ್ ಇರೋದು ಸಿಗ್ತಾ ಇಲ್ಲ ಅಂತ ಹೇಳೋರಾದ್ರೆ 4 ನಂಬರ್ಸ್ ಆದ್ರೂ ಇರುತ್ತಲ್ಲ ಕೆಲವೊಂದು ವಾಚಸ್ ಅಲ್ಲಿ, 12, 6, 9 and 3. ಸೊ ಈ 4 ನಂಬರ್ ರೋಮನ್ ಲೆಟರ್ಸ್ ಅಲ್ಲಿ ಇರುತ್ತೆ. ಸೊ ಇದನ್ನಾದ್ರೂ ಸಹ ನೀವು ಹಾಕೋಬಹುದು, ದಿ ಬೆಸ್ಟ್ ಅಂತ ಹೇಳ್ಬೋದು. ಅಂಡ್ ಒನ್ ಮೋರ್ ಬಂದು, ಯಾವಾಗ್ಲೂ ಸಹ ವಾಚ್ ನ ಪ್ರಿಷಿಯಸ್ ಆಗಿ ಇಟ್ಕೊಳ್ಳಿ. ಅದೊಂದು ನಿಮ್ಗೆ ಎನರ್ಜಿ ಅಂತ ತಿಳ್ಕೊಳ್ಳಿ, ಅದು ಫೀಲ್ ಆಗಿ ದಟ್ ಈಸ್ ಯುವರ್ ಒನ್ ಆಫ್ ದ ಲವ್ ಬೆಸ್ಟ್ ಅಂತ ಹೇಳ್ಬಿಟ್ಟು ಅದನ್ನ ನೀವು ಇಷ್ಟ ಪಡಬೇಕು. ಅವಾಗ ನಿಮ್ಗೆ ಅದು ಎನರ್ಜಿ ಕೊಡುತ್ತೆ. ನಾವು ಪ್ರೀತಿ ಕೊಟ್ಟಾಗ್ಲೇನೆ ಇನ್ನೊಂದು ಪ್ರೀತಿ ನಾವು ಅಪೋಸಿಟ್ ವ್ಯಕ್ತಿಯಿಂದ ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಅಲ್ವಾ. ಸೊ ಇದು ಒಂದು ನಿಮ್ಗೆ ಎನರ್ಜಿ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್, ಬಿಸ್ನೆಸ್ ಮಾಡೋ ಅಂತವ್ರು, ಎನಿವಡಿ, ಜೆಂಟ್ಸ್ ಆಗಿರ್ಬೋದು ಲೇಡೀಸ್ ಆಗಿರ್ಬೋದು, ಬಿಸ್ನೆಸ್ ಮಾಡೋ ಅಂತವ್ರು ರೈಟ್ ಹ್ಯಾಂಡ್ಗೆ ಗೋಲ್ಡ್ ಕಲರ್ ಅಲ್ಲಿರುವಂತಹ ಫುಲ್ ಗೋಲ್ಡ್ ಇರಲಿರುವಂತಹ ವಾಚ್ನ ಹಾಕೊಂಡು ನೋಡಿ. 1 or 2 months ಎಕ್ಸ್ಪೀರಿಯನ್ಸ್ ಮಾಡಿ, ಆಮೇಲೆ ಲೈಫಲ್ಲಿ ವಾಚ್ ಹಾಕೋದನ್ನ ಬಿಡೋದೇ ಇಲ್ಲ. ಯಾಕಂದ್ರೆ
ವಾಚ್ ಅಂದ್ರೆ ಒಂಥರ ಎನರ್ಜಿ, ಅದೊಂದಂದ್ರೆ ಒಂಥರ ಅವ್ರಿಗೆ ಅಫೆಕ್ಷನ್ ಇರುವಂತಹ ಸಾಕಷ್ಟು ಜನರನ್ನ ನೋಡಿದೀವಿ. ವಾಚ್ ಲೇಟೆಸ್ಟ್ ಆಗಿ ಯಾವುದೇ ವಾಚ್ ಬಂದ್ರು ಸಹ ಪರ್ಚೇಸ್ ಮಾಡುವಂತಹ ಹುಚ್ಚುತನ, ಅದ್ರ ಹುಚ್ಚುತನ ಅನ್ನೋದಕ್ಕಿಂತ ಅಂದ್ರೆ ಅವ್ರು ಅದರಿಂದ ಬೆನಿಫಿಟ್ಸ್ ತಗೊಂತಾ ಇದಾರಲ್ವಾ, ಸೊ ಅವ್ರಿಗೆ ಅದರ ವ್ಯಾಲ್ಯೂ ಚೆನ್ನಾಗಿ ಗೊತ್ತು. ಹಾಗಾಗಿ ಸೊ ವಾಚ್ ಅದ್ರ ಬಗ್ಗೆ ಅಷ್ಟೊಂದು ಅವ್ರಿಗೆ ಇಷ್ಟ ಇರೋದ್ರಿಂದ, ಆ ಒಂದು ಅಲ್ಲಿರೋ ಎನರ್ಜಿಯನ್ನ ಅವರು ತಗೊಳ್ತಾ ಇರೋದ್ರಿಂದ, ಅದರ ಬೆನಿಫಿಟ್ಸ್ ಅವರು ಪಡ್ಕೊಳ್ತಾ ಇರೋದ್ರಿಂದ, ಅವರು ಲೈಫಲ್ಲಿ ಸಕ್ಸಸ್ ಆಗ್ತಾ ಇರೋದ್ರಿಂದ ರಿಸ್ಟ್ ವಾಚ್ ಬಗ್ಗೆ ಅಷ್ಟೊಂದು ಅವರು ಕೇರ್ ಅನ್ನ ತಗೊಂತಾರೆ. ಸೊ ನಂತರದ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಆದ್ರೆ, ನಾನು ಹೇಳಿದೆ ಸಿಲ್ವರ್ ಅಂಡ್ ಗೋಲ್ಡ್ ಮಿಕ್ಸ್ ವಾಚ್ ನ ಕಟ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಎಸ್, ಗೋಲ್ಡ್ ಅಂಡ್ ಸಿಲ್ವರ್ ಮಿಕ್ಸ್ ಇರುವಂತ ವಾಚ್ ನ ಕಟ್ಕೊಳ್ಳಿ. ಅಂಡ್ ಡಯಲ್ ವೈಟ್ ಆರ್ ಬ್ಲಾಕ್ ಇರ್ಲಿ, ಅಂಡ್ ರೋಮನ್ ಲೆಟರ್ಸ್ ಇರ್ಲಿ, ರೈಟ್ ಹ್ಯಾಂಡ್ಗೆ ವಾಚ್ ಕಟ್ಕೊಳ್ಳಿ. ಅದರಲ್ಲೂ ಹೆಣ್ಮಕ್ಳು ರೈಟ್ ಹ್ಯಾಂಡ್ಗೆ ವಾಚ್ ಕಟ್ಕೊಂಡು ನೋಡಿ ನಿಮ್ಮಲ್ಲಿ ಎಷ್ಟು ಧೈರ್ಯ, ಕಾನ್ಫಿಡೆನ್ಸ್ ಅನ್ನೋದು ಬಿಲ್ಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೀವು ನಮ್ಮ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ನಿಮ್ಮ ಕಾಮೆಂಟ್ ನಮಗೆ ತುಂಬಾನೇ ಇಂಪಾರ್ಟೆಂಟ್. ಎಸ್, ಅಂಡ್ ಇದರಲ್ಲಿ ನಿಮ್ಗೆ ಆಪರ್ಚುನಿಟೀಸು ಜಾಸ್ತಿ ಬರುತ್ತೆ ಲೈಫಲ್ಲಿ. ಏನೋ ಒಂದು ಕೆಲಸ ಮಾಡ್ತಾ ಇದ್ರೆ ನಮ್ಗೆ ಆಪರ್ಚುನಿಟಿನೇ ಬರ್ತಾ ಇಲ್ಲ ಅನ್ನೋದಾದ್ರೆ ನೋಡಿ, ನಾನು ಹೇಳೋದಷ್ಟೇ, ನಾನು ಏನೇ ನ್ಯೂಮರಾಲಜಿ ಹೇಳಿ, ಏನೇ ಆಸ್ಟ್ರಾಲಜಿ ಹೇಳಿ, ನಿಮ್ಮ ಜಾತಕ ಹೇಗೆ ಇರ್ಲಿ, ನಿಮ್ ಜಾತಕ ಚೆನ್ನಾಗಿದೆ, ನಾವು ಫುಲ್ ಒಂದೇ ಸಲ ಚೇಂಜ್ ಆಗ್ಬಿಡ್ತೀವಿ ಅನ್ನೋದಲ್ಲ. ನೀವೇನೇ ಬದಲಾಯಿಸಿದ್ರು, ನೀವೇನೇ ಆಲ್ಟರ್ನೇಟಿವ್ ಆಗಿ ಚೇಂಜ್ ಮಾಡ್ಕೊಂಡ್ರು ಸಹ ನಿಮ್ಮ ಎಫರ್ಟ್, ನಿಮ್ಮ ಒಂದು ಕಾನ್ಫಿಡೆನ್ಸ್, ನಿಮ್ಮ ಒಂದು ಕಷ್ಟ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಪ್ರಯತ್ನ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಪ್ರಯತ್ನ ಎಷ್ಟು ಮಾಡ್ತಿರೋ ಅಷ್ಟು ಸಕ್ಸಸ್ಫುಲ್ ಆಗಿರುವಂತಹ ಆಪರ್ಚುನಿಟೀಸು ನಿಮ್ಮನ್ನು ಹುಡ್ಕೊಂಡು ನಿಮ್ಮ ಹತ್ರನೇ ಬರುತ್ತೆ. ಎಸ್, ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ವಾಲ್ ಕ್ಲಾಕ್ ಬಗ್ಗೆ ಅಂಡ್ ರಿಸ್ಟ್ ವಾಚ್ ಬಗ್ಗೆ ಇನ್ನ ಡೀಪ್ ಆಗಿ ಸ್ವಲ್ಪ ಪಾಯಿಂಟ್ಸ್ ಅನ್ನ ಕವರ್ ಮಾಡೋದಕ್ಕೆ ನಾನಾದ್ರೆ ಪ್ರಯತ್ನ ಪಡ್ತೀನಿ. ಸಾಕಷ್ಟು ಎಲ್ಲ ನಮ್ಮ ವ್ಯೂವರ್ಸು ಅಂಡ್ ಸಬ್ಸ್ಕ್ರೈಬರ್ಸು ಸಹ ನಮ್ಗೆ ಸಾಕಷ್ಟು ಒಂದು ಪ್ರೋತ್ಸಾಹ ನೀಡ್ತಾ ಇದ್ದೀರಾ. ಎಲ್ಲರಿಗೂ ಸಹ ನಮ್ಮ ಸುಮನ್ ಟಿವಿ ಕಡೆಯಿಂದ ಆತ್ಮೀಯವಾದಂತಹ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಪ್ರೀತಿ, ವಿಶ್ವಾಸ ಸದಾ ನಮ್ಮ ಮೇಲೆ ಹೀಗೆ ಇರ್ಲಿ. ನಮ್ಮ ವಿಡಿಯೋಸ್ನ ವಾಚ್ ಮಾಡ್ತಾ ಇರಿ, ಶೇರ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ. ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಡೋದಕ್ಕೆ ನಾವಾದ್ರೆ ನಮ್ಮ ಒಂದು ಪ್ರಯತ್ನವನ್ನ ಮಾಡ್ತಾ ಇದೀವಿ, ಮಾಡ್ತಾನೆ ಇರ್ತೀವಿ ಸಹ. ಸದಾ ನಿಮ್ಮ ಯಾವತ್ತೂ ಸಹ ಸುಮನ್ ಟಿವಿ ನಿಮ್ಮ ಜೊತೆ ಇರುತ್ತೆ. ತುಂಬಾ ಧನ್ಯವಾದಗಳು.